ರವೀಣ. ನಮಸ್ತೆ, ನನ್ನ ಹೆಸರು ರವಿ ಅಂತೇಳಿ. ಊರು ಹೂವಿನ ಕೋಣೆ, ಮನೆ ಹೆಸರು ಒಡ್ಡಿ ಮನೆ. ನನಗೆ ಅಡಿಕೆ ಇದು ಮಣಿ ಉದ್ರದ್ದು ಉದ್ರದ್ದು ಭಾಳ ಸಮಸ್ಯೆ ಇತ್ತು. ಹಾಗಾಗಿ ನಾವೊಬ್ಬರ ಹತ್ರ ಹೀಗೆ ಸಲಹೆ ಕೇಳಿದೆ, ತೀರ್ಥ ಪೌಡ್ರು ಅಂತ ಹೇಳಿ. ನಮ್ಮ ಆತ್ಮೀಯ ದೋಸ್ತರು ಹಾಗೆ ಅವರೆಲ್ಲ ಹೇಳಿದರು. ಹಾಗಾಗಿ ಅಡಿಕೆ ಇದಕ್ಕೆ ಇದೆ ಸೋಲಮನ್. ಮತ್ತು ನೀವು ಮೊದಲಿಂದ ಅಡಿಕೆಗೆ ಏನು ಬಳಸ್ತಾ ಇದ್ರಿ? ನಾವು ತುತ್ತ ಸುಣ್ಣ ಬಳಸ್ತಾ ಇದ್ದೀವಿ. ಹೌದು, ಸಮಸ್ಯೆ ನಿಮಗೆ ಅದೆಲ್ಲ ಬಗೆಹರಿದಿತ್ತು? ಅಡಿಕೆ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು? ಆವಾಗ ಸುತ್ತ ಸುಣ್ಣ ಹೊಡ್ಬೇಕಾದ್ರೆ ಮತ್ತು ಸಮಸ್ಯೆ ಕಾಣ್ತಿತ್ತು, ಉದುರ್ತಾನೆ ಇರ್ತಿತ್ತು. ಆಮೇಲೆ ಬಾಯರ್ ಕಂಪ್ನಿದ್ದು ಇನ್ಫಿನೆಟ್ ಮತ್ತು ಅದಕ್ಕೆ ಕೀಟನಾಶಕ ಸೋಲಮನ್ ಸೇರಿಸಿ ಒಂದು 100 ಇದಕ್ಕೆ ಅರ್ಧ ಲೀಟ್ರ್ ಒಂದು ಬ್ಯಾರ್ಲಿಗೆ ಮತ್ತು 125 ಮಿಲಿ ಕೀಟನಾಶಕ ಹಾಕಿ ಸ್ಪ್ರೇ ಮಾಡ್ತಿದ್ವಿ. ಈಗ ಹೊಡೆದು 2 ಡೋಸ್ ಕೊಟ್ಟಿದ್ದೀವಿ. ಈಗೇನು ಸಮಸ್ಯೆ ಏನು ಕಾಣ್ತಾ ಇಲ್ಲ, ಉದುರ್ತಾ ಇಲ್ಲ. ಹಾಗಾಗಿ ನೀವು ಎಷ್ಟು ವರ್ಷದಿಂದ ಹೊಡಿತಾ ಇದ್ದೀರಿ? ಈಗ ಒಂದು 2 ವರ್ಷ ಆಯ್ತು ಈಗ ಇದನ್ನು ಮಾಡ್ತಾ. ಹೌದು, ಹರಳು ಉದ್ರದಲ್ಲದೆ ಮತ್ತೆ ನಿಮ್ಗೆ ಏನು ತುಂಬ ಅನುಕೂಲ ಆಗಿದೆ? ಮತ್ತು ಇದು ಚುಕ್ಕಿ ರೋಗ ಎಲ್ಲ ಇತ್ತು, ಎಲೆ ಚುಕ್ಕಿ ರೋಗ ಎಲ್ಲ ಇತ್ತು ಎರಡಲ್ಲ. ಆಮೇಲೆ ಅದಕ್ಕೆ ಬೇರೆ ಏನೋ ಇಳುವರಿ ಏನಾದ್ರು ಅನುಕೂಲ ಆಯ್ತಾ? ತೊಂದರೆ ಇಲ್ಲ. ಹೊಡೆದ ಮೇಲೆ ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ. ಬಾಯರ್ ಕಂಪ್ನಿ ಇದು ಹೊಡೆದ ಮೇಲೆ ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಸುಮಾರು ನೀವು ಈ ಔಷಧಿಯನ್ನು ಬೇರೆಯವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಿದ್ದೀನಿ, ತುಂಬ ಜನಕ್ಕೆ ಹೇಳಿದ್ದೀನಿ, ಮತ್ತು ಸ್ಪ್ರೇ ಮಾಡಿಸಿದ್ದೀನಿ. ಇದನ್ನೇ ಹೊಡೀರಿ ತಂದು, ಚೆನ್ನಾಗಿ ಬರ್ತದೆ ಅಂತ ಹೇಳಿ. ಓಕೆ ರವೀಣ, ಧನ್ಯವಾದಗಳು. ಕಂಪ್ನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಲಾಸ್ಟಾಗಿ? ಆಮೇಲೆ ತುಂಬ ಚೆನ್ನಾಗಿ ಬಂದಿದೆ ಅಷ್ಟೇ ಹೇಳ್ಬೋದು ಅಷ್ಟೇ. ಓಕೆ, ಧನ್ಯವಾದಗಳು.